मादिगा दड्डोरा मादिगा पूर्वोत्तर संघर्ष समिति द्वारा बीदर के पत्रिका भवन में एक प्रेस मीट आयोजित की गई। प्रेस वार्ता को संबोधित करते हुए प्रदेश कार्यकारी अध्यक्ष फर्नांडिस सिप्पलगांव, जिला अध्यक्ष विजय कुमार सिप्पलगांव व अन्य ने कहा कि आंतरिक आरक्षण लागू करने की मांग को लेकर 28 मार्च को बेंगलुरु में राष्ट्रीय अध्यक्ष मंद कृष्णा मादिगा के नेतृत्व में सेमिनार कार्यक्रम आयोजित किया जाएगा। इस अवसर पर जिला उपाध्यक्ष कमलाका हेगड़े व अन्य उपस्थित थे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए केपी न्यूज 24/7 को लाइक, शेयर और सब्सक्राइब जरूर करें। अभी हमारे नेताजी ने बताया, जैसे फर्नांडिस सिप्पलगांव जी बताया, जैसे हमारे राष्ट्रीय नेता तथा मादिगा समाज के आरक्षण के मसीहा सन्मान्य मंद कृष्णा मादिगा के आदेश के ऊपर सभी बीदर जिला के सभी मादिगा मातंग भाइयों से मैं नम्र निवेदन करता हूँ कि आने वाले 27 तारीखों में बेंगलुरु में ज़्यादा से ज़्यादा संख्या में आने की कृपा करें। बड़े मिसलाती बहुत ही आवश्यक है, संविधान का अधिकार है। हमारे कुछ भाई कहते हैं कि धर्म के ऊपर आरक्षण है, नहीं, संविधान में लिखा है धर्म के ऊपर आरक्षण नहीं है। हमारे पड़ोसी भाई कुछ पंपलेट में लिखते हैं क्या ऐसा नहीं। हम संविधान का आदर करते हैं, बाबा साहब का हम आदर करते हैं, लेकिन हमारे ही कुछ भाई हमारे आपस में काम करने की कोशिश कर रहे हैं। लेकिन हम सुप्रीम कोर्ट का आदेश, हम संविधान को मानते हैं तो सुप्रीम कोर्ट का आदेश आपको सबको मानना चाहिए। इसलिए ज़्यादा समय लेते हुए मैं तय अपील करता हूँ सभी भाइयों से कि ज़्यादा से ज़्यादा बीदर जिला में मातंग समाज के, मादिगा समाज के युवा कार्यकर्ता, सभी भाई युवा और सभी मादिगा समाज के सभी संगठन, कोशिश संगठन हो, मिसलाती कोई एक संगठन के लिए नहीं है, सब जितने भी संगठन राज्य में हो या बीदर जिले में हो, सभी जिला के कार्यकर्ताओं को मैं नम्रता पूर्वक निवेदन करता हूं कि आने वाले 27 तारीख को बेंगलुरु में ज़्यादा से ज़्यादा संख्या में उपस्थित रहकर आपका हक आपको लेना है। जय हिंद, जय लहोजी, जय भारत। ಬಂದಿರತಕ್ಕಂತ ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಸಮಾಜದಿಂದ ಜನರಿಂದ ಆರ್ಥಿಕ ಕಾರ್ಯಕ್ರಮದಿಂದ ನಾನು ಶುಭಾಶಯಗಳನ್ನು ಕೋರುತ್ತೇನೆ। ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಂದ ಕೃಷ್ಣ ಮಾದಿಗವರು ಹೈದರಾಬಾದ್ನಲ್ಲಿ ಮಾದಿಗ ಹೋರಾಟ ಸಮಿತಿಯ ರಾಜ್ಯ ಪದಾಧಿಕಾರಿಗಳನ್ನು ಸಭೆ ಕೂತಾ ಕರೆದಿದ್ದರು। ಸಭೆಯಲ್ಲಿ ಸನ್ಮಾನ್ಯ ಮಂದ ಕೃಷ್ಣ ಮಾದಿಗವರು ಆದೇಶ ಮಾಡಿದ್ದಾರೆ, ಇದೇ ಬರುವ 27-28ರಂದು ಬೆಂಗಳೂರು ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಒಳ ಮೀಸಲಾತಿ ಕುರಿತು ಕಾರ್ಯಾಗಾರ ಮತ್ತು ರಾಜ್ಯ ಕಾರ್ಯಕಾರಿ ಸಭೆ ಕರೆದಿದ್ದಾರೆ। 27ನೇ ತಾರೀಕಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ಸಂಘಟನೆಗಳ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಚಿಂತಕರು, ಯುವಕರು ಹಾಗೂ ಬುದ್ಧಿಜೀವಿಗಳಿಗೆ ವಿಶೇಷವಾಗಿ ಆಹ್ವಾನ ಮಾಡಲಾಗಿದೆ। ಅವತ್ತು 27ನೇ ತಾರೀಕಿಗೆ ಒಂದು ದಿವಸ ಒಳ ಮೀಸಲಾತಿ ಕುರಿತು ಚರ್ಚೆ ಇದೆ ಇವತ್ತು। ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಪರ ಸಂಘಟನೆಗಳು ಅನೇಕ ಮಾದಿಗ ಸಂಘಟನೆಗಳಿವೆ, ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಮಾಡಿದ್ದಾರೆ ಮಂದ ಕೃಷ್ಣ ಅವರು। ಮಾಧ್ಯಮದ ಮುಖಾಂತರ ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಆಹ್ವಾನ ಮಾಡಿಕೊಡ್ರಿ, ಅವ್ರಿಗೆ ಕರೆ ಕೊಡ್ರಿ ಅಂತ ಹೇಳಿದ್ರೆ, ಆದ್ದರಿಂದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ 27ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ವಸಂತನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಸಭೆ ಕರೆಯಲಾಗಿದೆ। ಒಳ ಮೀಸಲಾತಿ ವಿರುದ್ಧ ಷಡ್ಯಂತ್ರ ನಡೀತಿದೆ ರಾಜ್ಯದಲ್ಲಿ, ಹಾಗೂ ವಿಳಂಬ ಧೋರಣೆ ಕುರಿತು ಸರ್ಕಾರದ ವಿರುದ್ಧ ಒಂದು ದಿವಸ ಕಾರ್ಯಾಗಾರ ಮಾಡ್ತಿದ್ದಾರೆ। ತದನಂತರ 28ನೇ ತಾರೀಕಿಗೆ ಎಲ್ಲ ಸಂಘಟನೆಗಳ ಜೊತೆ, ಮುಖಂಡರ ಜೊತೆ ಚರ್ಚೆ ಮಾಡಿ, ಹಾಗೂ ಯುವಕರ ಜೊತೆ ಚರ್ಚೆ ಮಾಡಿ, ಬುದ್ಧಿಜೀವಿಗಳ ಜೊತೆ ಚರ್ಚೆ ಮಾಡಿ, ಲಾಯರ್ಸ್ಗಳು ಕರೀತಾ ಇದ್ದಾರೆ, ಹಾಗೂ ನಮ್ಮ ಸಮಾಜದ ರಿಟೈರ್ಡ್ ಅಧಿಕಾರಿಗಳು, IAS IPS ರಿಟೈರ್ಡ್ ಅಧಿಕಾರಿಗಳು ಕರೀತಾ ಇದ್ದಾರೆ, ರಾಜಕಾರಣಿ ಎಲ್ಲ ಮುಖಂಡರು ಕರೀತಾ ಇದ್ದಾರೆ, ಎಲ್ಲ ಪಕ್ಷ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಮಾಜಿ MLA, ಹಾಜಿ MLA, ಮಂತ್ರಿಗಳು ಎಲ್ಲರಿಗೂ ಕರೆದು ಸಮಾಜದವರಿಗೆ ಅವ್ರ ಜೊತೆ ಒಂದು ದಿವಸ ಮುಕ್ತವಾಗಿ ಚರ್ಚೆ ಮಾಡ್ತಿದ್ದಾರೆ। ಆದ್ದರಿಂದ ಆ 28ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆವರೆಗೆ ಕಾರ್ಯಾಗಾರ ನಡೆಯುತ್ತೆ। ಸಾಯಂಕಾಲ 6 ಗಂಟೆಗೆ ಮುಂದಿನ ಹೋರಾಟದ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದ ಕೃಷ್ಣ ಮಾದಿಗ ಅವರು ತೀರ್ಮಾನ ಮಾಡ್ತಾರೆ। ಆ ಹೋರಾಟ ಏನಂತೇಳಿ 28ನೇ ತಾರೀಕು ಸಾಯಂಕಾಲ ಗೊತ್ತಾಯ್ತು। ತದನಂತರ ಮತ್ತೆ ಬಂದು ಜಿಲ್ಲೆಗೆ ಮತ್ತೆ ಪತ್ರಿಕಾಗೋಷ್ಠಿ ಕರೆದು ಮುಂದಿನ ಹೋರಾಟ ಏನು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಅವ್ರ ಆದೇಶ ಏನು ಮಾಡಿದ್ರೆ ನಾವು ತಿಳಿಸ್ತೀವಿ।
ಆದ್ದರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಬುದ್ಧಿಜೀವಿಗಳು, ನೌಕರ ಸಮಾಜದವರು, ಲಾಯರ್ಸ್ ಕೂಡ ಬರಬೇಕಾಗಿದ್ದಾರೆ. ನಾವೆಲ್ಲರೂ ಎಲ್ಲ ಸಂಘಟನೆ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ 27ನೇ ತಾರೀಕಿಗೆ ಬಂದು ಮಂದಾಕೃಷ್ಣ ಅವರ ಆದೇಶ ಪಾಲನೆ ಮಾಡಬೇಕು. ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ನನ್ನ ಹೆಸರು ಫರ್ನಾಂಡಿಸ್ ಇಪ್ಪಲು, ಮಾದಿಗರ ಸಮಿತಿ ರಾಜ್ಯ ಕಾರ್ಯದರ್ಶಿ.